ನಾರಾಜ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಶಾಂತ ರೀತಿಯಲ್ಲಿ ಮುಗಿದಿದೆ. ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಶಾಂತ ರೀತಿಯಲ್ಲಿ ಮುಗಿದಿದೆ. ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾದಂತಹ ಮತದಾನ ಸಂಜೆ 4 ಗಂಟೆಗೆ ಮುಕ್ತಾಯವಾಗಿದೆ. 4500 ಮತದಾರರನ್ನ ಹೊಂದಿರುವಂತಹ ಚುನಾವಣೆಯಲ್ಲಿ 2977 ಮತದಾರರಿಂದ ಮತದಾನ ಪ್ರಕ್ರಿಯೆಯಲ್ಲಿ ಅವರು ಅಷ್ಟು ಮತದಾರರು ಭಾಗಿಯಾಗಿದ್ದಾರೆ. 66.5% ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಮತ ಎಣಿಕೆ ಪ್ರಕ್ರಿಯೆಗೆ ಈಗ ಭರದ ಸಿದ್ಧತೆ ನಡೀತಾ ಇದೆ. ಫಲಿತಾಂಶ ಘೋಷಣೆಗಾಗಿ ಮತಗಟ್ಟೆ ಮುಂದೆ ಕಾದು ಕುಳಿತಿದ್ದಾರೆ ಬೆಂಬಲಿಗರು. ಅಂದ್ರೆ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿತ್ತು ನಾರಾಜ ಸಕ್ಕರೆ ಕಾರ್ಖಾನೆ. ಬೂತ್ ನಂಬರ್ 1ರಲ್ಲಿ 392, ಬೂತ್ ನಂಬರ್ 2ರಲ್ಲಿ 354, ಬೂತ್ ನಂಬರ್ 3ರಲ್ಲಿ 129, ಬೂತ್ ನಂಬರ್ 4ರಲ್ಲಿ 305, ಬೂತ್ ನಂಬರ್ 5ರಲ್ಲಿ 296, ಬೂತ್ ನಂಬರ್ 6ರಲ್ಲಿ 339, ಬೂತ್ ನಂಬರ್ 7ರಲ್ಲಿ 396, ಬೂತ್ ನಂಬರ್ 8ರಲ್ಲಿ 333, ಬೂತ್ ನಂಬರ್ 9ರಲ್ಲಿ 191 ಮತ್ತು ಬೂತ್ ನಂಬರ್ 10ರಲ್ಲಿ 242 ಮತಗಳು ಚಲಾವಣೆ ಆಗಿರುವಂತದ್ದು. ಒಟ್ಟಾರೆ 2977 ಮತಗಳು ಚಲಾವಣೆಯಾಗಿವೆ. ಅದರಲ್ಲಿ ಒಟ್ಟಾರೆ ಮತದಾರರು 4438 ಒಟ್ಟಾರೆ ಮತದಾರರು ಇರುವಂತದ್ದು. ಸರಿ ಸುಮಾರು 67% ಚುನಾವಣೆ ಆಗಿದೆ. ಹಾಗಾಗಿ ನಾರಾಜ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರ ನಿರ್ದೇಶಕರ ಚುನಾವಣೆಯಲ್ಲಿ ಅಲ್ಲಿ ಯಾವ ರೀತಿಯ ವಾತಾವರಣವಿದೆ ಖುದ್ದಾಗಿ ನಮ್ಮ ಬೀದರ್ನ ಪ್ರತಿನಿಧಿ ದೇವರಾಜ್ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿ ಒಂದನ್ನ ಕೊಟ್ಟಿದ್ದಾರೆ. ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬಹುನಿರೀಕ್ಷಿತ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಪ್ರಕ್ರಿಯೆ ಈಗ ಮುಗಿದಿದ್ದು ಇನ್ನೇನು ಮತ ಎಣಿಕೆಗೆ ಕೆಲವೇ ಕ್ಷಣಗಳು ಉಳಿದಿದೆ ಅಂತ ಹೇಳ್ಬೋದು. ಈಗಾಗಲೇ ಮತ ಎಣಿಕೆಗೆ ಭರದಿಂದ ಸಿದ್ಧತೆ ನಡೀತಾ ಇದೆ. ಇನ್ನು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾದ ಮತದಾನ ಪ್ರಕ್ರಿಯೆ ಸಂಜೆ 4 ಗಂಟೆಗೆ ಮುಗಿದಿದೆ. 4500 ಮತದಾರರನ್ನು ಹೊಂದಿರುವ ಈ ಚುನಾವಣೆಯಲ್ಲಿ 2977 ಮತದಾರರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಅಂದರೆ ಅಂದಾಜು 66.5% ಅಥವಾ 67%ನಷ್ಟು ಜನರು ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಮೂಲಕ ಈ ಏನು ಮತದಾನವನ್ನು ಶಾಂತಿಯುತವಾಗಿ ನಡೆಸಿಕೊಟ್ಟಿದ್ರು ಅಂತ ಹೇಳ್ಬೋದು. ಯಾವುದೇ ಗೊಂದಲಗಳು ವಿವಾದಗಳಿಲ್ಲದೆ ಮತದಾನ ಪ್ರಕ್ರಿಯೆ ಸಾಕಷ್ಟು ಸುಲಲಿತವಾಗಿ ನಡೆದಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಈಗ ನಾನು ಈ ಕಡೆ ಹಿಂದ್ಗಡೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಈಗಾಗಲೇ ಏನು ಅಭ್ಯರ್ಥಿಗಳ ಬೆಂಬಲಿಗರು ಕಾದು ಕುಳಿತಿದ್ದಾರೆ, ಫಲಿತಾಂಶಕ್ಕಾಗಿ ಕಾದು ನಿಂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ತಮ್ಮ ನೆಚ್ಚಿನ ನಾಯಕ ಗೆಲ್ತಾರೆ, ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾಗ್ತಾರೆ, ಅಧ್ಯಕ್ಷರಾಗ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ನಿಂತಿದ್ದಾರೆ. ನೋಡ್ತಿರ್ಬೋದು ನೀವು ಈಗ ಆಲ್ರೆಡಿ ಏನು ಮತಗಟ್ಟೆ ಎದುರುಗಡೆ ಬೆಂಬಲಿಗರು ತಮ್ಮ ನಾಯಕನ ಗೆಲುವಿಗಾಗಿ ಸಂಭ್ರಮಿಸಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು 13 ನಿರ್ದೇಶಕ ಸ್ಥಾನಗಳು ನಡೆಬೇಕಿದ್ದ ಚುನಾವಣೆಯಲ್ಲಿ 4 ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ. 9 ಜನರ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆ ಪ್ರಕ್ರಿಯೆ ಹಿನ್ನೆಲೆ ಇವತ್ತು ಮತದಾನ ನಡೀತು. ಇದರಲ್ಲಿ 67%ನಷ್ಟು ಮತದಾನ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ಬೋದು. ಏನು ಮತದಾನ ಮುಗಿದ ಹಿನ್ನೆಲೆ ಈಗಾಗಲೇ ಮತ ಎಣಿಕೆಗೆ ಬರದ ಸಿದ್ಧತೆ ನಡೀತಿದೆ. ಇನ್ನೊಂದು 2 ಗಂಟೆ 3 ಗಂಟೆಯಲ್ಲಿ ಈ ಫಲಿತಾಂಶ ಕೂಡ ಹೊರಬೀಳಲಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.